ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ರೂ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಸೊ ನೀವೆಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಊಟ ಎಲ್ಲ ಆಯಿತಾ? ಸೊ ಮಧ್ಯಾಹ್ನ ಊಟ ಮುಗಿಸಿ ಈಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ನಾನು ನನ್ನ ಮಧ್ಯಾಹ್ನದಿಂದ ರಾತ್ರಿ ರೊಟೀನ್ ಈಗ ಎಸ್ಪೆಷಲಿ ಮಗು ಆದಮೇಲೆ ಹೇಗಿರುತ್ತೆ ಹಂಚ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಶುರು ಮಾಡಿದ್ದೀನಿ. ಯೂಶಲಿ ಏನಾಗುತ್ತೆ, ಈಗ ಅಷ್ಟು ಕೆಲಸ ಇರಲ್ಲ ನನಗೆ. ಅಂದರೆ ಮಗುನ ನೋಡ್ಕೊಳ್ಳೋದು, ಸಮನ್ವಿನ ನೋಡ್ಕೊಳ್ಳೋದು ಬಿಟ್ಟರೆ ಅಡುಗೆ ಕೆಲಸ ಅಂತ ಹೇಳಿ ಅಥವಾ ಅಡುಗೆ ಮನೆ ಕೆಲಸ ಅಂತ ಹೇಳಿ ಕೆಲಸಗಳಿರೋದೇ ಕಮ್ಮಿ. ಸೊ ಅದಲ್ಲದೆ ಮಿಕ್ಕಿದ್ದು ನನ್ನ ರೊಟೀನ್ ಹೇಗಿರುತ್ತೆ, ಅಮ್ಮ ಇವತ್ತು ಏನು ಅಡುಗೆ ಮಾಡ್ತಿದ್ದಾರೆ ರಾತ್ರಿಗೆ, ಅದಷ್ಟು ವಿಷಯನ ಇವತ್ತಿನ ವಿಡಿಯೋನಲ್ಲಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತೀನಿ. ಸೊ ವ್ಲಾಗ್ ಶುರು ಮಾಡೋಣ. ನಮ್ಮ ಮುದ್ದು ಈಗಷ್ಟೇ ಎದ್ದಿದ್ದಾನೆ, ಮಲ್ಕೊಂಡು ಎದ್ದು ಹಾಲು ಕುಡಿದು ಆಟ ಆಡ್ತಿದ್ದಾನೆ. ಮಾತಾಡ್ಸಿದ್ರೆ ಮಾತ್ರ ಸಿಕ್ಕಾಬಟ್ಟೆ ಮಾತಾಡ್ತಾನಂದರೆ ಅವನ ಭಾಷೆನಲ್ಲಿ ಏನಾದರೂ ಸರಿ ಮಾತಾಡಿಸ್ಬಿಟ್ರೆ ಫುಲ್ ಖುಷಿಯಾಗಿಬಿಡುತ್ತೆ. ತೋರಿಸಲ್ಲ ಆದರೆ ಹೇಗೆ ಮಾತಾಡ್ತಾನೆ ಅಂತ ಕೇಳಿಸ್ಕೊಳ್ಳಿ ಆಯಿತಾ. ಅಯ್ಯ ಅನ್ನೋದು ಕೊಳಕ ಗುಂಡ ಇಲ್ಲಡ, ಗುಂಡ ಇಲ್ಲಿ ಅಮ್ಮ ಗುಂಡ ಅಗ್ಗು ಗುಂಡಮ್ಮ ಮಾತಾರು ಶಪ್ಪ ಪೀಸ್ ಮಾತಾರು. ನಕ್ಬಿಟ್ರು, ಫಸ್ಟ್ ನಕ್ಬಿಟ್ರು. ಮಾತಾಡಿ ಅಮ್ಮ ಚಿನ್ನ. ಗುಂಡಿ ಆನಾಯ್ತು, ಅದೋನಾಯ್ತು, ಓನಾಯ್ತು, ಓನದು. ಓಹೋ ಗುಂಡ ಗುಂಡ ಇಲ್ಲಿ ಗುಂಡ ಗುಂಡ. ಮೂಡಿಲ್ಲ ಇವಾಗ ಅವನಿಗೆ. ಬೇರೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡ್ತಿರ್ತಾನೆ. ಇವತ್ತು ವೀಡಿಯೋ ಮಾಡ್ಕೊಳ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ಟಿದೆ ಅನಿಸುತ್ತೆ, ಮಾತಾಡ್ತಾನೆ ಎಲ್ಲ. ಗುಂಡ 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 ಮಾತಾಡಿಲ್ಲಿ. ಇಲ್ಲೋಡ ಅಮ್ಮ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಚಾ ಅಪ್ಪಣ್ಣ ಅಪ್ಪಣ್ಣ ಇಲ್ಲಿ. ಆನದು ಏನು ಓದ್ತದೆ, ಅದು ಏನು ಏನು ಓದ್ತದೆ ಅಲ್ಲಿ ಅಗ್ಗ. ಓನದು ಓನ್ ಓದ್ತದೆ. ಡಮ್ಮು ಡಮ್ಮು ಎಕ್ಸಸೈಸ್ ಮಾಡ್ತಿದ್ದೀರಾ ನೀವು? ಹಾಂ ಹಾಂ ಹಾಂ. ಓ ದುಃಖ ಬಂದ್ಬಿಡ್ತಲ್ಲಪ್ಪ ಇದಕ್ಕೆ. ಹಾಕಮ್ಮ ದುಃಖ. ಹಾಂ ಓನದು ಶಾಕ್ ಸಿಗ್ತಾ ಇಲ್ವಾ? ಆನಾಯ್ತು. ಹಾಂ ಹಾಂ ಆನಾಯ್ತು. ಹಾಂ ಏನಾಯ್ತು? ಸುಮ್ಮನೆ ದುಃಖ. ಈಗೇನು ಕುಕ್ಕೊಂಡಿಲ್ಲ ನೀನು? ಹಾಂ ಹೋ 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 ಹಾಂ ಹ್ಞೂ. ತಾಚಿ ಇದೆಯಾ? ತಾಚಿ ಇದೆಯಾ? ತಾಚಿ ಇದೆಯಾ? ಸರಿ ತಾಚಿ ಮಾಡಿ ಆಮೇಲೆ ವೀಡಿಯೋ ಮಾಡಲಾ ಅಮ್ಮ? ಹಾಂ ಅಗು ಮಾಡೋಣ, ತಾಚಿ ತಾಚಿ ಮಾಡೋಣ. ಹಾಂ ಹಾಂ ಸರಿ ಆಯ್ತು ಆಯಿತು. ಸೊ ಅವನ್ನ ಮಲಗಿಸ್ಬಿಟ್ಟು ಬಂದೆ. ಮಲ್ಕೊಂಬಿಡ್ತಾನೆ, ಬೇಗ ಮಲಗಿಬಿಡ್ತಾನೆ. ಮಲ್ಕೊಂಡು ಆದ ತಕ್ಷಣ ತೊಗೊಂಡೋಗಿ ಬೆಡ್ ಮೇಲೆ ಅಥವಾ ಇದು ಜೋಲಿಯಲ್ಲಿ ಹಾಕಿದ ತಕ್ಷಣ ಎಚ್ಚರಾಗ್ಬಿಡುತ್ತೆ. ಮೈ ಮೇಲೆ ಮಲಗಿಸ್ಕೊಂಡಿದ್ರೆ ಮಾತ್ರ ಎಷ್ಟೊತ್ತಾದರೂ ಕುಂಕರ್ಣ ಥರ ಚೆನ್ನಾಗಿ ನಿದ್ದೆ ಹೊಡಿತಿರ್ತಾನೆ. ಅದು ಮೈ ಶಾಕಕ್ಕೋ ಏನೋ ಚೆನ್ನಾಗಿ ನಿದ್ದೆ ಹೊಡೆಯುತ್ತೆ. ಕೆಳಗೆ ಹಾಕಿದ ತಕ್ಷಣ ಎಚ್ಚರಾಗ್ಬಿಡುತ್ತೆ. ಅದು ತುಂಬ ಪೇರೆಂಟ್ಸ್ಗೆ ಅದು ಅನುಭವ ಆಗಿರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ತುಂಬ ಹೊತ್ತು ತೊಡೆ ಮೇಲೆ ಮಲಗಿಸ್ಕೊಂಡು ತುಂಬ ಡೀಪಾಗಿ ನಿದ್ದೆ ಬಂದಿದೆ ಅಂತಂದಾಗ ತೊಗೊಂಡೋಗಿ ಜೋಲಿಲಿ ಹಾಕ್ತೀನಿ. ಸೊ ಮಲ್ಕೊಂಡಿದ್ದಾನೆ ಆರಾಮಾಗಿ. ಆ್ಯಂಡ್ ತುಂಬ ಜನ ಈ ಜೋಲಿ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ, ಎಲ್ಲಿ ತೊಗೊಂಡಿದ್ದು ಅಂತ ಹೇಳಿ. ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇದು ಸೊಳ್ಳೆ ಪರ್ದೆ ಜೊತೆಗೆ ಬರುತ್ತೆ. ನಮ್ಮನೇಲಿ ಸ್ವಲ್ಪ ಸೊಳ್ಳೆ ಜಾಸ್ತಿನೇ ಇರುತ್ತೆ, ಹಾಗಾಗಿ ಯಾವಾಗಲೂ ಸೊಳ್ಳೆ ಪರ್ದೆ ಹಾಕಿ ಇಟ್ಟಿರ್ತೀವಿ. ಆ್ಯಂಡ್ ಸೀಲಿಂಗ್ ಹುಕ್ ಇರೋದ್ರಿಂದ ನಾನು ಅದಕ್ಕೆ ಡೈರೆಕ್ಟಾಗಿ ಹಾಕಿದ್ದೀನಿ. ಅಕಸ್ಮಾತ್ ಸೀಲಿಂಗಲ್ಲಿ ಹುಕ್ ಇಲ್ಲ ಅಂತಂದರೆ ಕಿಟಕಿಗೆ ಹಾಕ್ಕೊಂಡು ತೂಗೋ ಥರನೂ ಕಬ್ಬಿಣದ ಕೊಟ್ಟಿರ್ತಾರೆ, ವಿತ್ ರಾಡ್ ಎಲ್ಲನೂ ಬರುತ್ತೆ. ಬಟ್ ಅದೇನು ನನಗೆ ಉಪಯೋಗ ಆಗಲಿಲ್ಲ, ಡೈರೆಕ್ಟಾಗಿ ಸೀಲಿಂಗಿಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದೀವಿ ನಾವು. ಸೊ ಕೇಳ್ತಿದ್ರಲ್ವ ಎಲ್ಲಿ ತೊಗೊಂಡ್ರಿ ಅಂತ. ಅಮೆಝಾನಲ್ಲೇ ಸುಮಾರು ಜನ ಕೇಳಿದೆ, ಅಂದ್ರೆ ತುಂಬ ಜನ ಕೇಳ್ತಾ ಇದ್ರಲ್ಲ. ಸೊ ಹಾಗಾಗಿ ಒಟ್ಟಿಗೆ ನೆಕ್ಸ್ಟ್ ಈ ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಮೇತ ಹಾಕಿ ಹೇಳ್ಬಿಡೋಣ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಚೆನ್ನಾಗಿದೆ ಜೋಲಿ. ಅವನು ಹುಟ್ಟಿದ 15-20 ದಿವಸದಿಂದನೂ ಮಲಗಿಸ್ತಾ ಇದ್ದೀನಿ. ತುಂಬ ಕಂಫರ್ಟಬಲಾಗಿ ಆರಾಮಾಗಿ ಮಲ್ಕೊಳ್ತಾನೆ. ಸಮನ್ವಿಗೂ ಅದನ್ನೇ ಅಭ್ಯಾಸ ಮಾಡಿದ್ದೆ ನಾನು, ಇವನಿಗೂ ಇದೆ. ಸೊ ಸೊಳ್ಳೆ ಪರ್ದೆ ಕೂಡ ಇರೋದ್ರಿಂದ ಸೊಳ್ಳೆ ಕೂಡ ಕಚ್ಚತ್ತೆ ಅನ್ನೋ ಭಯ ಇರಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾರೆ. ಅದು ಜೋಲಿಲಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ನಿದ್ದೆ ಮಾಡ್ತಾರೆ. ಒಂಚೂರು ಎದ್ದು ತೂಗಿದ ತಕ್ಷಣ ಮತ್ತೆ ನಿದ್ದೆಗೆ ಹೋಗ್ತಾರೆ.
ಈಗ ಎದ್ದು ಆಡ್ತಾನೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಮೋಸ್ಟ್ಲಿ ಚೆನ್ನಾಗಿ ನಿದ್ದೆ, ಎಣ್ಣೆ ಸ್ನಾನ ಮಾಡಿಸ್ಬಿಟ್ಟಿದ್ದಾರೆ ಮಸಾಜ್ ಎಲ್ಲ ಮಾಡಿ. ಸೊ ಹಾಗಾಗಿ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾನೆ. ಯೂಶ್ವಲಿ ಎಣ್ಣೆ ಸ್ನಾನ ಮಾಡಿಸಿದ್ದಿನ ಹಾಗೇ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಎಚ್ಚರನೇ ಇರಲ್ಲ. ಯೂಶ್ವಲಿನೂ ನಿದ್ದೆ ಸುಬ್ಬಾನೆ, ಅವನು ಸದಾ ನಿದ್ದೆ ಮಾಡ್ತಿರ್ತಾನೆ. ನಾವು ಕಾಯ್ತಾ ಇರ್ತೀವಿ ಯಾವಾಗಪ್ಪ ಹೇಳ್ತಾನೆ ಅಂತ. ಸೊ ನಾನು ಅಂದ್ಕೊಳ್ತಾ ಇದ್ದೀನಿ ನಾನು ಮಲ್ಕೊಂಬಿಡೋದು ಬೆಟರು ಅಂತ. ಪ್ಲ್ಯಾನ್ಸ್ ಇರಲಿಲ್ಲ, ಇವತ್ತು ಮಲ್ಕೊಳ್ಳೋದು ಬೇಡ ಅಂದ್ಕೊಂಡಿದ್ದೆ. ಅವ್ನು ಮಲ್ಕೊಂಡಿರೋದ್ರಿಂದ ಸರಿ ಮಲ್ಕೊಂಡಿದ್ದು, ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಇನ್ನೊಂದು, ಯಾವ ಎಣ್ಣೆ ಉಪಯೋಗಿಸ್ತೀರಾ ಮಗುಗೆ ಮಸಾಜ್ ಮಾಡೋಕ್ಕೆ ಅಂತ ಕೇಳ್ತಾಯಿದ್ರೆ, ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ. ಸೇಫ್ ಅದು, ಮಗುಗೆ ಶೀತ ಎಲ್ಲ ಆಗೋದಿಲ್ಲ, ಕಮ್ಮಿ ಶೀತ ಆಗೋದು. ಸೊ ಹಾಗಾಗಿ ಮೈಗೆ ಮತ್ತು ತಲೆಗೆ ಎರಡಕ್ಕೂ ಆಲಿವ್ ಆಯಿಲೇ ಒಂದು ಚೆನ್ನಾಗಿ ಒಂದು 10-15 ನಿಮಿಷ ಮಸಾಜ್ ಮಾಡಿ ನಿಧಾನಕ್ಕೆ, ಅದಾದಮೇಲೆ ಒಂದು 10-15 ನಿಮಿಷ ಬಿಟ್ಟು ಅದಾದಮೇಲೆ ಸ್ನಾನ ಮಾಡಿಸ್ತೀವಿ. ಕೆಲವರು ಓವರ್ ನೈಟ್ ಬಿಡಬೇಕಾ ಅಂತೆಲ್ಲ ಕೇಳ್ತಾಯಿದ್ರಿ. ನಾವು ಗೊತ್ತಿಲ್ಲ, ನನಗೆ ಶೀತ ಆಗತ್ತೆ ಅಂತ ಭಯ ಓವರ್ ನೈಟ್ ಬಿಟ್ಟರೆ. ಬಟ್ ನಮ್ಮಮ್ಮ ಎಲ್ಲ ನಮಗೆ ಓವರ್ ನೈಟ್ ಬಿಡ್ತಾ ಇದ್ರಂತೆ. ಈಗ ನಾವು ಈಗಿನ ಕಾಲದವ್ರಲ್ವ ಸ್ವಲ್ಪ ಭಯ ಪಡ್ತೀವಿ ಜಾಸ್ತಿ. ಹಾಗಾಗಿ ಅವನಿಗೆ ಬೆಳಗ್ಗೆ ಹಚ್ಚಿ, ಅದು ಅಲ್ಲದೆ ಥಂಡಿಗಾಲ ಅಲ್ವ ಇವಾಗ, ರಾತ್ರಿ ಹಚ್ಚಿ ಇದು ಮಾಡೋಕ್ಕೆ ಶೀತ ಆಗೋಗುತ್ತೇನೋ ಅಂತ ಭಯ. ಹಾಗಾಗಿ ಹಚ್ಚಿ ಒಂದು 20 ನಿಮಿಷ ಬಿಟ್ಬಿಟ್ರೆ ಆಮೇಲೆ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ರೆ ಏನು ಶೀತ ಎಲ್ಲ ಏನೂ ಆಗೋದಿಲ್ಲ. ಸರಿ, ಮತ್ತು ಈಗ ನಾನು ಹೋಗಿ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿ ಅದಾದಮೇಲೆ ಎದ್ದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಮಧ್ಯಾಹ್ನ ಮಲ್ಕೊಂಡು ಎದ್ದು ಈಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ದಿವಸದಿಂದ ಇತ್ತೀಚೆಗೆ ಸ್ವಲ್ಪ ಬಿಸಿಲು ಕಮ್ಮಿನೇ ಇತ್ತು, ಮೋಡ ಚಳಿ ವಾತಾವರಣನೇ ಇತ್ತು. ನೆನ್ನೆ ಅಷ್ಟೇ ಚೆನ್ನಾಗಿ ಬಿಸಿಲು ಎಲ್ಲ ಬಂದಿತ್ತು. ಹಾಗಾಗಿ ಮಗು ಬಟ್ಟೆನೆಲ್ಲ, ಇನ್ನು ಮಗು ಬಟ್ಟೆ ಯೂಶ್ವಲಿ ನಾನು ಒಳಗೆ ಹಾಕೋದು, ಹೊರಗೆ ಹಾಕೋದಿಲ್ಲ. ಬಿಕಾಸ್ ಸಂಜೆ ಮೇಲೆ ತೆಗಿಯೋಕ್ಕಾಗಲಿಲ್ಲ ಅಂದರೆ ಯಾಕೆ ಅಂತ ಹೇಳಿ ಒಳಗಡೆ ಹಾಕ್ಕೊಂಡಿರ್ತೀನಿ. ಸರಿ, ಈಗ ಅವ್ನ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿರತ್ತಲ್ಲ, ತೆಕ್ಕೊಂಡು ಮಾಡಿಸ್ಕೊಂಡು ತೊಗೊಂಬರೋಣ ಅಂತ ಸಮನ್ವಿದು ಮಗುದಿಬ್ರದೂ ಒಳಗೆ ಹಾಕ್ಕೊಂಡಿರ್ತೀನಿ. ಲೈಫು ಎಷ್ಟು ಬೇಗ ಚೇಂಜ್ ಆಗಿಬಿಡುತ್ತಲ್ವಾ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅಂದರೆ ಎಸ್ಪೆಷಲಿ ಮಕ್ಕಳೆಲ್ಲ ಆದಮೇಲೆ ನಮ್ಮ ಪ್ರಯಾರಿಟೀಸೇ ಚೇಂಜ್ ಆಗಿಬಿಡುತ್ತೆ. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಯಾಕೆ ಬಟ್ಟೆ ಒಣಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತೀನಿ ಅಂತ. ಅಯ್ಯೋ ಬಟ್ಟೆ ಒಣಗಿಲ್ಲ ಅಂತ ಯೋಚನೆ ಮಾಡ್ತೀನಿ ಅಂತ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ. ಎಸ್ಪೆಷಲಿ ನಂಗೆ ಮಕ್ಕಳಾಗೋಕ್ಕೆ ಮುಂಚೆ ಆಗಿರ್ಬೋದು ಅಥವಾ ಮದುವೆಗೆ ಮುಂಚೆ ಎಲ್ಲ ಆಗಿರ್ಬೋದು. ನಮ್ಮಮ್ಮ ಎಲ್ಲ ಹೇಳೋರು, ಅಯ್ಯೋ ಮಳೆ ಬರ್ತದೆ ಬಟ್ಟೆನೇ ಒಣಗಲ್ಲ ಅಂತೆಲ್ಲ ಹೇಳೋರು. ಆಗ ನಂಗೆ ಅನ್ಸೋದು, ಅಯ್ಯೋ ಅದೇನಂತೆ ಬಟ್ಟೆ ಇವತ್ತೆಲ್ಲ ನಾಳೆ ಒಣಗದೆ, ಮಳೆ ಬರ್ತದೆ, ಎಷ್ಟು ಚೆನ್ನಾಗಿದೆ ವೆದರು ಆ ಥರ ಅನ್ಸೋದು. ಆದರೆ ಇವಾಗ ಮಳೆ ಬರ್ತದೆ, ಮೋಡದ ವಾತಾವರಣ ಇದೆ ಅಂದ ತಕ್ಷಣ ಅಯ್ಯೋ ಫಸ್ಟ್ ಥಿಂಗ್ ಮನಸ್ಸಿಗೆ ಬರೋದು, ಅಯ್ಯೋ ಬಟ್ಟೆ ಒಣಗಲ್ವಲ್ಲ. ಎಸ್ಪೆಷಲಿ ಮಗು ಬಟ್ಟೆ ಎಷ್ಟೊಂದು ಹಾಕಿದ್ದೀನಿ, ಒಣಗೇ ಇಲ್ವಲ್ಲ, ಥಂಡಿ ಬಟ್ಟೆ ಮಕ್ಳಿಗೆ ಹೇಗೆ ಹಾಕೋಕ್ಕಾಗತ್ತೆ ಅನ್ನೋದೇ ಓಡ್ತಾ ಇರುತ್ತೆ ಮನಸ್ಸಲ್ಲಿ. ಈ ನಡುವೆ ನನ್ನ ವ್ಲಾಗ್ಸ್ ಎಲ್ಲ ನಿಮ್ಗೆ ಹೇಗೆ ಅನಿಸ್ತದೆ, ಚೆನ್ನಾಗಿ ಬರ್ತಿದೆ ಅಂತ ಅನ್ನಿಸ್ತಿದೆಯಾ? ತುಂಬ ಕಮ್ಮಿನೇ ವ್ಲಾಗ್ ಅಂತ ಮಾಡಿ ಹಾಕಿರೋದು, ನನ್ನ ಎಕ್ಸ್ಪೀರಿಯೆನ್ಸ್ ಅದು ಇದು ಶೇರ್ ಮಾಡೋದೇ ಹಾಕ್ತಾಯಿದ್ದೀನಿ ಡೆಲಿವರಿ ಆದಾಗಿಂದ. ಆದ್ರೂ ಕೇಳಬೇಕು ಅನಿಸ್ತದೆ. ಹೇಗೆ ಅನಿಸ್ತಾ ಇದೆ ನಿಮಗೆ ಈಗಿನ ವೀಡಿಯೋಸ್? ಚೆನ್ನಾಗಿ ಅನಿಸ್ತಾ ಇದೆಯಾ ಅಥವಾ ಏನಾದರೂ ಇಂಪ್ರೂವ್ಮೆಂಟ್ ಬೇಕಾ? ಅಥವಾ ನನ್ನ ಹಳೆ ಸ್ಟೈಲಲ್ಲಿ ವ್ಲಾಗ್ ಮಾಡಬೇಕು ಅಂತ ನನಗೂ ಇಷ್ಟ. ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಮಾತಾಡಿಕೊಂಡು ನನ್ನ ಅನಿಸಿಕೆಗಳನ್ನ ಹಂಚ್ಕೊಂಡು ಆ ಥರ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಹೆಚ್ಚೆಚ್ಚು ಇನ್ನೂ ವೀಡಿಯೋಗಳು ಮಾಡಿಕೊಂಡ್ರೆ ಅದನ್ನು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಬಟ್ ಸ್ಟಿಲ್ ಇವಾಗ ಹಾಕ್ತಿರೋ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆಯಾ, ಹೇಗೆ ಅನಿಸ್ತಿದೆ ಅಂತ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರೆ ಸ್ವಲ್ಪ ನನಗೂ ಯೂಸ್ಫುಲ್ ಆಗುತ್ತೆ. ಮುಂದೆ ವ್ಲಾಗ್ನ ಯಾವ ಥರ ಇಂಪ್ರೂವೈಸ್ ಮಾಡ್ಬೋದು ಅಥವಾ ಇದು ನಿಮ್ಗೆ ಇಷ್ಟ ಆಗ್ತಿದೆಯೋ ಅಂತ ನನಗೂ ಗೊತ್ತಾಗುತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ. ಅದು ಇತ್ತೀಚೆಗಂತೂ ನನಗೆ ಅಷ್ಟಾಗಿ ಕೆಲಸ ಇರಲ್ವಲ್ಲ ಮನೆಯಲ್ಲಿ, ಮಕ್ಕಳು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿದೆ ಈಗ ನನಗೆ. ಹಾಗಾಗಿ ಏನು ವೀಡಿಯೋಸ್ ತೆಕ್ಕೊಳ್ಬೇಕು ಅನ್ನೋದೇ ಕೆಲವು ಸಲ ಕನ್ಫ್ಯೂಷನ್. ಬಟ್ಟೆ ಎಲ್ಲ ತೆಕ್ಕೊಂಡು ಬಂದು ಸಮನ್ವಿ ಸ್ವಲ್ಪ ಹೊತ್ತು ಆಟ ಆಡ್ತಿದ್ಲು. ಅದಾದಮೇಲೆ ಸಂಜೆ ಮೇಲೆ ಈಗ ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ, ಕುಂಬಳಕಾಯಿ ಗೊಜ್ಜು ಮಾಡ್ತಾ ಇದ್ದಾರೆ. ಇದನ್ನು ದೋಸೆ ಜೊತೆ ಇಲ್ಲ ರೊಟ್ಟಿಯ ಜೊತೆ ಯಾವ್ದ್ರ ಜೊತೆ ಆದರೂ ತಿನ್ಕೋಬೋದು. ಹಾಗಾಗಿ ಸಿಹಿ ಕುಂಬಳಕಾಯಿ ಹಾಕಿ ಗೊಜ್ಜು ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಚಪಾತಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್, ತುಂಬ ರುಚಿಯಾಗಿರುತ್ತೆ. ಚಪಾತಿ ಅಲ್ಲದೆ ದೋಸೆ ರೊಟ್ಟಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದನ್ನು ರೊಟ್ಟಿ ಜೊತೆ ತಿಂತೀನಿ. ಸೊ ಈಗ ಅಮ್ಮ ಮಾಡ್ತಿದ್ದಾರೆ. ಸೊ ಈ ರೆಸಿಪಿ ಚೆನ್ನಾಗಿರುತ್ತೆ, ನಿಮ್ಮ ಜೊತೆ ಕೂಡ ಹಂಚ್ಕೊಳ್ಳೋಣ ಅಂತ ಹೇಳಿ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಮೊದಲನೇದಾಗಿ ಬಾಣಲೆ ಇಟ್ಕೊಂಡು ಅದು ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಒಣಮೆಣಸಿನ್ಕಾಯಿ ಗುಂಟೂರು ಬ್ಯಾಡಗಿ ಎರಡೂ ಖಾರಕ್ಕೆ ಖಾರ ಜಾಸ್ತಿ ಬೇಕಂದರೆ ಒಂಚೂರು ಗುಂಟೂರು ಹಾಕ್ಕೊಳ್ಬೇಕಾಗತ್ತೆ. ಇಷ್ಟು ಹಾಕಿ ಹುರ್ಕೊಳ್ಬೇಕು. ಹುರ್ಕೊಂಡು ಅದನ್ನು ಮಿಕ್ಸಿ ಜಾರಕ್ಕೆ ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಗ್ಗರಣೆ ಹಾಕಿ ಅದಕ್ಕೆ ಕುಂಬಳಕಾಯಿ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಕುಂಬಳಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಕುಂಬಳಕಾಯಿ ಬೇಗನೆ ಬೆಂದ್ಬಿಡುತ್ತೆ, ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಬೇಯಿಸ್ಕೊಂಡು ಹಾಕ್ಕೊಳ್ಬೋದು, ಬಟ್ ಬೇಯಿಸ್ಕೊಂಡು ಮತ್ತೆ ರುಬ್ಕೊಂಡಿರೋದೆಲ್ಲ ಹಾಕಿದ್ರೆ ತುಂಬ ಕಲಿಸ್ದಂಗೆ ಆಗಿಬಿಡುತ್ತೆ. ಹಾಗಾಗಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ ಅಂತ ಹೇಳಿ ಹಾಕ್ಕೊಂಡು ಒಂದು 2 ನಿಮಿಷ ಹುರ್ಕೊಂಡು ಅದಾದಮೇಲೆ ಅದು ಬೇಯೋ ಅಷ್ಟರಲ್ಲಿ ರುಬ್ಕೊಂಬಿಡ್ಬೋದು ಏನೇನು ಮಸಾಲೆ ಇದೆ ಅದು.
ಈಗ ಅಮ್ಮ ಅಪ್ಪ ಮನೇಲಿರೋದ್ರಿಂದ ಎಸ್ಪೆಷಲಿ ಅಮ್ಮ ಅಥವಾ ಅಪ್ಪಾಜಿ ಯಾರಾದರೂ ಮನೇಲಿ ಅಡುಗೆ ಮಾಡ್ತಿರ್ತಾರೆ. ಸೊ ಸಮನ್ವಿಗೆ ಫುಲ್ ಖುಷಿ, ಫುಲ್ ಲೀನಿಯನ್ಸ್ ಆ್ಯಕ್ಚುಲಿ. ಅವಳಿಗೆ ಅಡುಗೆ ಮನೇಲಿ ಹೋಗಿ ಒಂದು ಚೇರ್ ಹಾಕೊಂಡು ನಿಂತ್ಬಿಡ್ತಾಳೆ, ನಾನು ಹೆಲ್ಪ್ ಮಾಡ್ತೀನಿ ಅಜ್ಜಿಗೆ, ನಾನು ಹೆಲ್ಪ್ ಮಾಡ್ತೀನಿ ತಾತಂಗೆ ಅಂತ ಹೇಳಿ. ಅವರೇನು ಯಾವತ್ತೂ ಬೇಡ ಅಂತ ಹೇಳಲ್ಲ, ಹಾಗಾಗಿ ಅವಳಿಗೆ ಇನ್ನೂ ಖುಷಿ. ಸೊ ಇಲ್ಲಿ ಮಸಾಲೆಗೆ ರುಬ್ಕೊಳ್ತಿದ್ದಾರೆ. ಒಣಮೆಣ್ಸಿನ್ಕಾಯಿ ಆಗಲೇ ಹುರಿದಿಟ್ಕೊಂಡಿದ್ವಲ್ವ, ಅದಕ್ಕೇ ಕಾಯಿ ತುರಿ ಹಾಕ್ಕೊಳ್ಬೇಕು. ಒಂದು 2ರಿಂದ 3 ಹಿಡಿಯಷ್ಟು ಕಾಯಿ ತುರಿ. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುರುಗಡ್ಲೆ ಇರುತ್ತಲ್ಲ ಅದನ್ನು ಹಾಕ್ಕೋಬೇಕು. ಮತ್ತು ಇಂಗು, ಎಳ್ಳು ಹಾಕಿರೋದೇ ಮಿಸ್ ಆಗಿಬಿಟ್ಟಿದೆ. ಓಕೆ, ಎನಿವೇಸ್ ನಾನು ವಿಡಿಯೋ ಎಲ್ಲ ಮಿಸ್ ಆಗಿರುತ್ತೆ. ಎಳ್ಳು, ಅದಾದಮೇಲೆ ಒಂದು ಸ್ವಲ್ಪ ಇಂಗು, ನೀರು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಕುಟ್ಟಿ ಬೇಗ ಗ್ರೈಂಡ್ ಮಾಡಿ. ತೋಚಿ ನನಗೆ ಏನಾಗಿಲ್ಲ, ಕೈ ತೆಗಿ. ಸೂಪರ್ ಆಗಿ ಕುಟ್ಟಿದ್ಯಾ, ಸೂಪರ್. ಸೊ ಸಮನ್ವಿ ಇಲ್ಲಿ ಅವ್ರ ಅಜ್ಜಿಗೆ ಎಳ್ಳು ಕುಟ್ಕೊಡ್ತಾ ಇದ್ದಾಳೆ ಗೊಜ್ಜಿಗೆ ಹಾಕೋಕ್ಕೆ ಅಂತ ಹೇಳಿ. ಸೊ ಪ್ರತಿದಿನ ಹೀಗೇನೆ ನಮ್ಮಮ್ಮ ಇಲ್ಲ ಅಪ್ಪಾಜಿ ಯಾರೇ ಅಡುಗೆ ಮಾಡ್ಬೇಕಾರೋ ಅಲ್ಲಿ ಚೇರ್ ಹಾಕೊಂಡು ನಿಂತ್ಬಿಡ್ತಾಳೆ, ಇಲ್ಲ ಕಟ್ಟೆ ಮೇಲೆ ಕೂತ್ಕೊಂಡ್ಬಿಡ್ತಾಳೆ, ನಾನು ಸಹಾಯ ಮಾಡ್ತೀನಿ ಅಂತ. ಅವರು ಕೊಟ್ಬಿಡ್ತಾರೆ, ಏನೋ ಇದು ಮಾಡೋದಿಲ್ಲ. ಮೊಮ್ಮಕ್ಳು ಅಂದರೆ ಜಾಸ್ತಿ ಪ್ರೀತಿ. ಅದೇ ಕೆಲಸ ನಾವು ಚಿಕ್ಕವರಾಗಿದ್ದಾಗ ಅವ್ರಿಗೆ ಮಾಡ್ಕೊಡ್ತೀವಿ ಅಂತಂದಿದ್ರೆ ಬೈದು ಕಳಿಸಿರೋರು, ಇಲ್ಲ ಒದೆ ಬಿದ್ದಿರೋದು. ಅದು ಹಾಗೇನೆ ಅಜ್ಜಿ ತಾತಂಗೆ ಮೊಮ್ಮಕ್ಕಳು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ. ಏನು ಕೊಡಬೇಕಪ್ಪ, ಏನಕ್ಕೆ ಅದರಲ್ಲೇ ಕುಟ್ಟು, ಅದರಿಂದನೇ ಡೈರೆಕ್ಟಾಗಿ ಹಾಕೋಣ. ಅದೇ ನೀನೇನೋ ಗೊಜ್ಜು ಕೊಡ್ತೀನಿ ಅಂದಿಯಲ್ಲ. ಸೊ ಸಮನ್ವಿ ಎಳ್ಳು ಕುಟ್ಟೋ ಅಷ್ಟರಲ್ಲಿ ಇಲ್ಲಿ ಕುಂಬಳಕಾಯಿ ಆಲ್ಮೋಸ್ಟ್ ಬೆಂದಿದೆ. ಒಗ್ಗರಣೆಗೆ ಹಾಕ್ಕೊಂಡಿದ್ವಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಬೇಯಿಸ್ಕೋಬೇಕು. ಈಗ ಅದಕ್ಕೆ ಉಪ್ಪು ಹಾಕ್ತಿದ್ದಾರೆ. ಆಲ್ಮೋಸ್ಟ್ ಬೆಂದಿದೆ ಅಂತ ಅಂದಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದಾರೆ ರುಚಿಗೆ. ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಗಟ್ಟಿ ಇರುತ್ತಲ್ವ ನಾವು ರುಬ್ಕೊಂಡಿರೋದು, ಹಾಗಾಗಿ ತುಂಬ ಗಟ್ಟಿಯಾಗಿಬಿಡುತ್ತೆ, ಗೊಜ್ಜು ಪಲ್ಯ ಥರ ಆಗಿಬಿಡುತ್ತೆ. ಸೊ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಎಲ್ಲದನ್ನೂ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಸಿಂಪಲ್ ರೆಸಿಪಿ ನೋಡಿ, ಎಷ್ಟು ಈಸಿ, ಸಿಂಪಲ್ಲು, ಮತ್ತು ಅಷ್ಟೇ ರುಚಿಯಾಗೂ ಇರುತ್ತೆ. ಕಡೆಯಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಸೊ ಹೀಗೇ ಹಳೆ ಕಾಲದ ಅಡುಗೆಗಳೆಲ್ಲ ತುಂಬ ಏನು ಇಂಗ್ರೀಡಿಯೆಂಟ್ಸ್ ಇರೋಲ್ಲ, ಆದರೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಬೆಸ್ಟ್ ಟೇಸ್ಟ್ ಹೇಗೆ ಕೊಡ್ಬೋದು ಅನ್ನೋದು ನಮ್ಮ ಅಮ್ಮಂಗೆ, ಅಜ್ಜಿ ಅವ್ರ ಕಾಲದವ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅನಿಸುತ್ತೆ. ನೋಡಿ ಎಷ್ಟು ಬೇಗ ಗೊಜ್ಜು ಆಗೇ ಹೋಯ್ತು. 2 ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ರೆ ಸಾಕು, ಗೊಜ್ಜು ರೆಡಿಯಾಗಿ ಹೋಗುತ್ತೆ. ನೋಡಿದ್ರಲ್ಲ, ಇಷ್ಟ ತನಕ ನೀವು ನೋಡಿದ್ದು ಆಫ್ಟರ್ನೂನಿಂದ ಈವ್ನಿಂಗ್ ರೊಟೀನ್ ನಂದು. ಆಮೇಲೆ ನೆನ್ನೆ ಊಟ ಆದಮೇಲೆ ನಾನು ಮತ್ತೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಬಿಗ್ ಬಾಸ್ ನೋಡ್ತಾ ಮರ್ತೇ ಹೋಯ್ತು. ಊಟ ಆದಮೇಲೆ ಮತ್ತು ಸಮನ್ವಿಗೆ ಊಟ ಮಾಡಿಸಿ ಎಲ್ಲ ಮಾಡೋಷ್ಟಲ್ಲ ನಂಗೆ ಮರ್ತೇ ಹೋಯ್ತು ವಿಡಿಯೋ ಮಾಡ್ಕೊಳ್ಬೇಕು ಅಂತ ಅನ್ನೋದು. ಹಾಗಾಗಿ ಅದಾದಮೇಲೆ ಯಾವುದೇ ವಿಡಿಯೋ ಮಾಡ್ಕೊಳ್ಳಿಲ್ಲ. ಸರಿ ಬಾಯ್ ಹೇಳಬೇಕಲ್ಲ, ಸರಿ ಅದಕ್ಕೆ ಈಗ ಎಡಿಟಿಂಗ್ ಕೂತ್ಕೊಂಡಾಗ ಬಾಯ್ ಹೇಳಿಬಿಟ್ಟು ಎಂಡ್ ಮಾಡೋಣ ವಿಡಿಯೋ ಅಂತ ಹೇಳಿ ಕೂತ್ಕೊಂಡಿದ್ದೆ. ಹೀಗೆ ಇರುತ್ತೆ ಹೆಚ್ಚು ಕಮ್ಮಿ ನನ್ನ ಇಡೀ ದಿನದ ವಿಡಿಯೋ, ರೊಟೀನು. ಸಮನ್ವಿನ ನೋಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಮಗುನ ನೋಡ್ಕೊಳ್ಳೋದಾಗಿರ್ಬೋದು, ಇಲ್ಲ ಮಕ್ಕಳು ರಿಲೇಟೆಡ್ ಕೆಲಸನೇ ಈಗ ಸ್ವಲ್ಪ ಹೆಚ್ಚಿಗೆ ಇದೆ. ಹಾಗಾಗಿ ಹೇಗಿರುತ್ತೋ ಅದೇ ಥರನೇ ನಿಮ್ಮ ಮುಂದೆ ಇವತ್ತು ತೋರಿಸಿದ್ದೀನಿ ವಿಡಿಯೋನ. ಸರಿ, ಮತ್ತೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ, ಹೇಗೆ ಅನಿಸ್ತು ಅಂತ. ಮತ್ತು ಮುಂದಿನ ವಾರದಿಂದ ಆದಷ್ಟು ವಾರಕ್ಕೆ 2 ವಿಡಿಯೋಸ್ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಆಯಿತಾ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಮತ್ತು ಕಮೆಂಟ್ಸಲ್ಲಿ ಹೇಳೋದು ಮರಿಬೇಡಿ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ. ಸರಿನಾ, ಬಾಯ್.